ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಭಾರತ ರತ್ನ ವಿಶ್ವಜ್ಞಾನಿ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ನಗರದ ಅಂಬೇಡ್ಕರ್ ಭವನದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವರಾದ ಎನ್. ಚಲುವರಾಯಸ್ವಾಮಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಕಾವೇರಿ ಭವನದಲ್ಲಿ ಬಿ.ಆರ್. ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗಳಿಗೆ ಸಚಿವರು, ಶಾಸಕರು ಮತ್ತು ಗಣ್ಯರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಸಚಿವ ಎನ್. ಚಲುವರಾಯಸ್ವಾಮಿ ಮಾತನಾಡಿ, ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಿಂದಾಗಿ ಇಂದು ಸಮಾಜದ ಎಲ್ಲಾ ವರ್ಗದವರಿಗೂ ಸಮಾನತೆ ಮತ್ತು ಸ್ವಾತಂತ್ರ್ಯ ಸಿಕ್ಕಿದೆ. ಅವರ ತತ್ವಗಳು ನಮಗೆ ಸದಾ ಮಾರ್ಗದರ್ಶಕ ಎಂದು ಸಚಿವರು ತಿಳಿಸಿದರು. ಶಿಕ್ಷಣ ಎನ್ನುವುದು ಕೇವಲ ಉದ್ಯೋಗಕ್ಕಾಗಿ ಮಾತ್ರವಲ್ಲ, ಅದು ಸಮಾಜವನ್ನು ಕಟ್ಟುವ ಶಕ್ತಿ. ನಮ್ಮ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದರು. ಎಸ್ಸಿಪಿ, ಎಸ್ಟಿಪಿ ಯೋಜನೆಯಡಿ ಸಮರ್ಪಕವಾಗಿ ಹಣ ಬಳಸುತ್ತಿರುವ ರಾಜ್ಯಗಳಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಂದ 70% ಜನರು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಎಂದು ಅವರು ಅಭಿಪ್ರಾಯಪಟ್ಟರು. ಕಷ್ಟ, ಈ ದೇಶದ ಪರಿಸ್ಥಿತಿ, ದೇಶದ ವ್ಯವಸ್ಥೆ ಎಲ್ಲವನ್ನೂ ಕ್ರೋಢೀಕರಿಸಿ ಒಂದು ಸಂವಿಧಾನವನ್ನು ಬರೆದದ್ದು. ಇವತ್ತು ಪ್ರತಿಯೊಬ್ಬರೂ ಸಹ ತನ್ನ ಹಕ್ಕನ್ನು ಪ್ರತಿಪಾದಿಸ್ತಕ್ಕಂಥ ಜೊತೆಗೆ ಈ ದೇಶದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಪಾಲುದಾರರಿದ್ದಾರೆ. ಅದು ಬಡವನಿಂದ ಹಿಡಿದು ಶ್ರೀಮಂತನವರೆಗೂ ಒಂದೇ ಓಟು, ಎಲ್ರಿಗೂ ಒಂದೇ ಥರ. ವೈಯಕ್ತಿಕ ಜೀವನದಲ್ಲಿ ಅವರದೇನೇ ವ್ಯತ್ಯಾಸ ಇದ್ರೂ, ಏನೇ ತಾರತಮ್ಯ ಇದ್ದರು, ಚೆನ್ನಾಗಿ ಓದಿ ಅವಕಾಶ ಸಿಕ್ಕಿದವರು IAS ಆಗ್ತಾರೆ, IPS ಆಗ್ತಾರೆ, ARS ಆಗ್ತಾರೆ, ಕೆಲವರು ಡಾಕ್ಟರ್ ಆಗ್ತಾರೆ, ಕೆಲವರು ಇಂಜಿನಿಯರ್ ಆಗ್ತಾರೆ, ಕೆಲವರು ಸೈನ್ಸಿಸ್ಟ್ ಆಗ್ತಾರೆ, ಕೆಲವರು ಬೇರೆ ಬೇರೆ ವೃತ್ತಿನವರು. ಆದರೆ ಬಟ್ ಓದದೇ ಇದ್ದವ್ರಿಗೂ ಒಂದೇ ಹಕ್ಕು, ಓದ್ದವ್ರಿಗೂ ಒಂದೇ ಹಕ್ಕು, ಅಥವಾ ಅವಕಾಶ ಸಿಕ್ಕಿದವ್ರಿಗೂ ಅವಕಾಶ ಸಿಕ್ಕದೇ ಇದ್ದವ್ರಿಗೂ ಒಂದೇ. ಈ ರೀತಿ ನಮ್ಮ ದೇಶದಲ್ಲಿ ಒಂದು ಸಂವಿಧಾನದ ಮೂಲಕ, ಅಂಬೇಡ್ಕರ್ ಅವರ ಒಂದು ಸಾಧನೆ ಮೂಲಕ ನಮಗೆ ಸಿಕ್ಕಿದಂಥದ್ದು. ಇವತ್ತು ಪ್ರಾರಂಭದಿಂದ ಇವತ್ತು ಎಲ್ಲ ರಿಸರ್ವೇಷನ್ ಬಂದು ಕೊನೆಗೆ ಮಹಿಳಾ ರಿಸರ್ವೇಷನ್ನು ಪಾರ್ಲಿಮೆಂಟ್ನಲ್ಲೂ ಮಸೂದೆ ಪಾಸಾಗುವ ಹಂತದಲ್ಲಿದೆ. ಇವತ್ತು ಸ್ಥಳೀಯ ಪಂಚಾಯತಿನಲ್ಲಿ SC ST ರಿಸರ್ವೇಷನ್ ಆಯಿತು, OBC ರಿಸರ್ವೇಷನ್ ಆಯಿತು, ಮಹಿಳಾ ರಿಸರ್ವೇಷನ್. ಇನ್ನು ಉಳಿದಿರ್ತಕ್ಕಂಥದ್ದು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್. ಇವೆರಡು ಕಡೆ ರಿಸರ್ವೇಷನ್ನು SC ST ಮಾತ್ರ ಇದೆ, ಮಹಿಳೆಯರಿಗೆ ಮತ್ತು OBCಗೆ ಇಲ್ಲ. ಇವೆರಡು ಆದರೆ ಅಲ್ಲಿಗೆ ಪರಿಪೂರ್ಣವಾದಂಥ ಎಲ್ಲರಿಗೂ ಅವಕಾಶಗಳು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಕೊಟ್ಟಂತೆ ಆಗುತ್ತೆ. ಇನ್ನು ಉಳಿದಂತೆ ನಮ್ಮ ಕೆಲವು ದೋಷಗಳಿಂದ, ಸ್ಥಳೀಯ ಅನೇಕ ವ್ಯತ್ಯಾಸಗಳಿಂದ ಎಲ್ಲರೂ ಒಗ್ಗಟ್ಟಾಗಿ ಚಿಂತನೆ, ಆಲೋಚನೆ ಮಾಡದಲೇ ಕೆಲವು ಅನೇಕ ನೋವುಗಳನ್ನ, ವ್ಯತ್ಯಾಸಗಳನ್ನ ಆಗ್ತಾ ಇದೆ. ಅದು ದಿನೇ ದಿನೇ ಸರಿಪಡಿಸೋ ಹಂತದಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕಾಗತ್ತೆ. ಆ ರೀತಿ ಸಮಾಜವನ್ನು ಕಟ್ಟಬೇಕು ಅಂತ ಹೇಳ್ತಾ ಅಂಬೇಡ್ಕರ್ ಅವರು ಹೇಳಿದ ಮಹತ್ವದ ಘೋಷವಾಕ್ಯ ಎಜುಕೇಟ್ ಮತ್ತು ಆರ್ಗನೈಸ್.
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ರವಿಕುಮಾರ್ ಗಣಿಗ ಮಾತನಾಡಿ, ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತರಾದವರಲ್ಲ, ಅವರು ಇಡೀ ವಿಶ್ವಕ್ಕೆ ನೀತಿ ಕಲಿಸಿದ ಗುರು. ಇಂದು ವಿದೇಶಗಳಲ್ಲೂ ಅಂಬೇಡ್ಕರ್ ಜಯಂತಿ ಆಚರಿಸಲಾಗುತ್ತಿರುವುದು ಅವರ ಶಕ್ತಿಗೆ ಸಾಕ್ಷಿ ಎಂದರು. ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ ಅವರು ಸಂವಿಧಾನದ ಪ್ರಸ್ತಾವನೆಯನ್ನು ಬೋಧಿಸಿದರು. ಅಂಬೇಡ್ಕರ್ ಜಯಂತಿ ಬಂದ್ರೆ ದಲಿತರು ಮಾತ್ರ ಅಲ್ಲ, ಇವತ್ತೊಂದು ಬೆಳಗ್ಗೆ ಹಿಂದೂ ಪೇಪರ್ ಓದ್ತಾ ಇದೆ, ಅಮೆರಿಕದಲ್ಲಿ 50 ರಾಜ್ಯ ಇದೆ, ನಮ್ಮಲ್ಲಿ ಎಷ್ಟು ರಾಜ್ಯ ಇದೆ? 30 ರಾಜ್ಯ ಇದ್ದಂಗೆ ಅಲ್ಲ, 50 ರಾಜ್ಯ ಇದೆ. ಅಲ್ಲಿ 42 ಕಡೆ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಅಲ್ಲಿನ ರಾಜ್ಯದ ಗವರ್ನರ್ಗಳು ಆರ್ಡರ್ ಮಾಡಿದ್ದಾರೆ. ಸೌತ್ ಆಫ್ರಿಕಾದಲ್ಲಿ ಅಂಬೇಡ್ಕರ್ ಜಯಂತಿ ನಡೀತಾ ಇದೆ, ಕೆನಡಾದಲ್ಲಿ ನಡೀತಾ ಇದೆ, ಯುರೋಪ್ನಲ್ಲಿ ನಡೀತಾ ಇದೆ, ಮಂಡ್ಯದಲ್ಲೂ ನಡೀತಾ ಇದೆ. ಅಂತಹ ಮಾನವತಾವಾದಿಯ ಅಂಬೇಡ್ಕರ್ ಜಯಂತಿಯನ್ನ ನೀವೆಲ್ಲ ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀರಿ. ಅಂಬೇಡ್ಕರ್ ಅಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ಕಾನೂನು ಸಂವಿಧಾನವನ್ನ ಮಾದರಿಯನ್ನ ತಂದುಕೊಟ್ಟವರು. ಆ ಮಾನವತಾವಾದಿ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನವನ್ನ ತಂದುಕೊಟ್ಟಿರೋದ್ರಿಂದನೇ ಈ ದೇಶ ಶಾಂತಿಯಿಂದ, ನರೇಂದ್ರ ಮೋದಿ ಶಾಂತಿಯಿಂದ, ರಾಹುಲ್ ಗಾಂಧಿ ಶಾಂತಿಯಿಂದ ಈ ದೇಶವನ್ನ ಮುನ್ನಡೆಸೋದಕ್ಕೆ ಆಗ್ತಾ ಇರೋದು. ಇಲ್ಲ ಅಂತ ಹೇಳಿದ್ರೆ ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ನಡೀತಾ ಇದೆಯಲ್ಲ, ಆ ರೀತಿ ಯುದ್ಧವನ್ನ ಆಗ್ತಾ ಇತ್ತು. ಅವತ್ತು ನೆಹರು, ಅಂಬೇಡ್ಕರ್ ಅವರು ಭಾರತಕ್ಕೆ ಒಂದು ತಟಸ್ಥ ನೀತಿಯನ್ನ ತಂದು ಕೊಡ್ಲಿಲ್ಲ ಅಂತಿದ್ರೆ ಇವತ್ತು ದೇಶಗಳ ನಡುವೆ ಏನು ಯುದ್ಧ ಆಗ್ತಿತ್ತು, ಭಾರತದಲ್ಲೂ ಅದೇ ಆಗ್ತಿತ್ತು. ಅದಕ್ಕೆ ಭದ್ರ ಬುನಾದಿಯನ್ನ ಮೋದಿಯವರು ಕೇಳ್ತಾರೆ, ಈ ದೇಶಕ್ಕೆ ಅಂಬೇಡ್ಕರ್ ಅವರು, ನೆಹರು ಅವರು ಏನ್ ಮಾಡಿದ್ರು ಅಂತ. ತಟಸ್ಥ ನೀತಿಯನ್ನ ತಂದು ಕೊಟ್ಟಿದ್ದಕ್ಕೆ ಈ ದೇಶ ಶಾಂತಿ ನೆಮ್ಮದಿಯಿಂದ ನಾವು ನೆಮ್ಮದಿಯಾಗಿ ಸ್ವತಂತ್ರವಾಗಿ ಯಾರನ್ನ ಬೇಕಾದ್ರೂ ಟೀಕೆ ಮಾಡಬಹುದು, ಯಾರನ್ನ ಬೇಕಾದ್ರೂ ಹೊಗಳಬಹುದು. ಇದು ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಸಂವಿಧಾನದ ತಳಾದಿಯ ಮೇಲೆ ನಿಂತಿರುವ ದೇಶ ಆಗಿರೋದ್ರಿಂದ ಈ ದೇಶ ಶಾಂತಿ ನೆಮ್ಮದಿಯಿಂದ ಇರೋದು. ಆದ್ರೆ ಅದನ್ನ ಕೆಲವರು ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೀವಿ, ಸಂವಿಧಾನವನ್ನೇ ರದ್ದು ಮಾಡ್ತೀವಿ, ಸಂವಿಧಾನಕ್ಕೆ ಕೊಟ್ಟಿರುವಂತ ಪವರ್ ಅನ್ನ ತೆಗೆದಾಕ್ತೀವಿ ಅಂತಾರೆ. ಆದ್ರೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ವೇದಿಕೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದಮೂರ್ತಿ, ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಎನ್ ಚಲುವರಾಯಸ್ವಾಮಿ, ನಾಳೆ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ನಡೆಯಲಿರುವ ಗದ್ದುಗೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿದ್ದು, ಜಿಲ್ಲಾಡಳಿತದ ವತಿಯಿಂದ ಅವರನ್ನು ಸ್ವಾಗತಿಸಲಾಗುವುದು. ಕುಮಾರಸ್ವಾಮಿಯವರು ಕೈಗಾರಿಕೆಗಳ ಬಗ್ಗೆ ಸಭೆ ನಡೆಸುತ್ತಿರುವುದು ಅವರಿಗೆ ಬಿಟ್ಟ ವಿಚಾರ. ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಎಲ್ಲೇ ಕೈಗಾರಿಕೆ ಸ್ಥಾಪನೆಯಾದರೂ ನಮಗೆ ಸಂತೋಷವೇ. ನಾವು ಮಾತನಾಡುವುದಕ್ಕಿಂತ ಕೆಲಸ ಮಾಡುವುದರಲ್ಲಿ ನಂಬಿಕೆ ಹೊಂದಿದ್ದೇವೆ. ಸಚಿವ ಸಂಪುಟ ಪುನರ್ರಚನೆಯೂ ಒಂದು ಸಹಜ ಪ್ರಕ್ರಿಯೆ. ಈ ಬಗ್ಗೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ಜೊತೆ ಚರ್ಚಿಸಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಮಂಡ್ಯ ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ಸಿಗಬೇಕು ಎಂಬುದು ನಮ್ಮ ಆಶಯವಾಗಿದೆ. ಇದು ಒಂದು ಖಾಸಗಿ ಕಾರ್ಯಕ್ರಮ. ನಮ್ಮ ಆದಿಚುಂಚನಗಿರಿ ಕ್ಷೇತ್ರ ನಮ್ಮೆಲ್ಲ ಭೈರವೈಕ್ಯ ಜಗದ್ಗುರು ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ಸಮಾಧಿಯನ್ನು ಒಂದು ಪರಿಪೂರ್ಣವಾದಂಥ ರೀತಿಯಲ್ಲಿ ಉದ್ಘಾಟನೆ ಮಾಡ್ತಕ್ಕಂಥ ಭಾಳ ದಿವಸದಿಂದ ಕಾದಿತ್ತು. ಅದನ್ನು ಕಂಪ್ಲೀಟ್ ಮಾಡಿ ಇವತ್ತು ದೇಶದ ಒಬ್ಬ ಪ್ರಧಾನಿ ಮಂತ್ರಿಯವ್ರ ಕೈಲಿ ಮಾಡಿಸ್ತಕ್ಕಂಥದ್ದಕ್ಕೆ ನಮ್ಮ ಸ್ವಾಮೀಜಿಯವರು ತೀರ್ಮಾನ ತಗೊಂಡು ನಾಳೆ ಆಹ್ವಾನ ಕೊಟ್ಟಿದ್ದಾರೆ, ಬರ್ತಾಯಿದ್ದಾರೆ. ನಮ್ಮ ಜಿಲ್ಲೆಯಿಂದ ನಾವು ಸ್ವಾಗತಿಸ್ತೀವಿ. ಸಂತೋಷ. ಸರ್, ಮತ್ತೊಂದು ಕಡೆ ಕೈಗಾರಿಕೆ ಸ್ಥಾಪನೆ ವಿಚಾರವಾಗಿ ಸಭೆ ನಡೆದಿದೆ. 100 ಎಕರೆ ಕೇಳ್ತಿದ್ದವರು ಇವಾಗ 500 ಎಕರೆ ಕೇಳ್ತಾರೆ. ಏನು ಸರ್ ಇದರಿಂದ ನಾನು ಆ ವಿಚಾರ ಮಾತನಾಡಕ್ಕೆ ಹೋಗಲ್ಲ. ಈಗ ಸಾಕಷ್ಟು ಡಿಸ್ಕಷನ್ನು ನೆಗೆಟಿವ್ ಪಾಸಿಟಿವ್ ಎಲ್ಲ ಆಗೋಗಿದೆ. ಅವ್ರಿಗೆ ಬಿಟ್ಟು ವಿಚಾರ. ನನ್ನಂಗೆ ಅವ್ರಿಗೂ ಒಂದು ಅಧಿಕಾರ ಭಾರತ ಸರ್ಕಾರ ಕೊಟ್ಟಿದೆ. ನನಗೆ ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೀನಿ, ಅವರು ಭಾರತ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೀನಿ. ನಾವು ಮಾತಾಡೋದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಬೇಕು, ಆಮೇಲೆ ಅದು ಹೊರಗಡೆ ಬರಬೇಕು. ಇವತ್ತು ಅವ್ರು 100 ಎಕರೆ ಕೇಳ್ತಾರೋ, 500 ಎಕರೆ ಕೇಳ್ತಾರೋ, 1000 ಎಕರೆ ಕೇಳ್ತಾರೋ, ನಾನು ಅವ್ರ ಜೊತೆ ಆ ವಿಚಾರದಲ್ಲಿ ಚರ್ಚೆ ಮಾಡೋದು ಬೇಡ ಅಂತ ತೀರ್ಮಾನಕ್ಕೆ ಬಂದಿದ್ದೀನಿ. ಇವತ್ತು ನಾವು ವಿಶ್ವವಿದ್ಯಾನಿಲಯ ತಂದು ನಾನು ಚರ್ಚೆ ಮಾಡಲಿಲ್ಲ. ಶುಗರ್ ಫ್ಯಾಕ್ಟ್ರಿ ಮಾತು ಕೊಟ್ಟಿದ್ದೋ ಉಳಿತಾಯ ನಡೆಸಬೇಕು ಅಂತ ನಡೆಸ್ತಾ ಇದ್ದೀವಿ. ಈ ರೀತಿ ಅವರು ಏನು ಮಾಡ್ತಾರೆ ಮಾಡಲಿ. ಇನ್ನೂ 2 ವರ್ಷ 3 ವರ್ಷ ಅವ್ರಿಗೆ ಅವಧಿ ಇದೆ. ನಮ್ಗೆ 2 ವರ್ಷ ಇದೆ, ಅವ್ರಿಗೆ 3 ವರ್ಷ ಇದೆ. ಸೊ ಅಲ್ಟಿಮೇಟ್ ಅವರು ಎಲ್ಲಿ ಏನು ಈ ಜಿಲ್ಲೆಯಲ್ಲಿ ಎಲ್ಲರೂ ಒಂದು ಕಡೆ ಮಾಡಿದ್ರೆ ಸಂತೋಷ, ಇಲ್ಲ ರಾಜ್ಯದಲ್ಲೇ ಮಾಡ್ತಾಯಿದ್ದೀನಿ ಅಂದರೆ ಅದು ಸಂತೋಷ.
ಜಿಲ್ಲೆನಲ್ಲಿ ಅವ್ರನ್ನ ಲೋಕಸಭಾ ಸದಸ್ಯರಾಗಿ ಗೆಲ್ಲಿಸಿದ್ದಾರೆ. ಜನರಿಗೆ ತೀರ್ಮಾನಕ್ಕೆ ಬಿಡ್ತೀನಿ. ನಾನು ಅವ್ರ ಬಗ್ಗೆ ಇದು ಸರಿಯಾ ತಪ್ಪಾ XMLಗಳು ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಜಾಗ ಹುಡಿಕೊಂಡು ಪ್ರಚಾರ ಮಾಡ್ತೀರಾ ಅಥವಾ ಇಂಡಸ್ಟ್ರಿಯಲ್ ತರ್ತೀರಾ, ಅದನ್ನೆಲ್ಲ ಚರ್ಚೆ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ, ನೀವು ಒಂಥರ ಆಗ್ತೀರಾ, ಅವ್ರು ಇನ್ನೊಂದು ಥರ ಹೇಳ್ತಾರೆ. ಚಲುವರಾಯಸ್ವಾಮಿಯವರು ನಮ್ಗೆ ಆಗದೆ ಇರೋದಕ್ಕೆ ಮಾತಾಡ್ತಾರೆ ಅಂತಾರೆ. ಅದಕ್ಕೆ ಏನು ಬೇಡ, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಆರೋಗ್ಯ ಕೊಡಲಿ. ಅವ್ರು ಏನು ಕೆಲಸ ಮಾಡ್ತಾರೆ ಕಾದು ನೋಡೋಣ. ಈಗ ನಾನೇನು ಮಾತಾಡೋಕ್ಕೆ ಹೋಗೋಣ.